ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರ ಬಳಿಯಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಈ ಗಾದೆ ನಿಜವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಏನು ಈ ಗಾದೆ? ಮೊದಲನೇದಾಗಿ ಒಂದು ವಚನವನ್ನು ನಾವು ನೋಡೋಣ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ 15-16. ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆಯೇ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಅಂದರೆ ಅಗಿದು ಅಗಿದು ಗುಂಡಿಯನ್ನು ತೋಡುವಂಥದ್ದು. ಯಾರು ಅಗಿದು ಗುಂಡಿಯನ್ನು ತೋಡ್ತಾರೋ ಅವರೇ ಆ ಗುಂಡಿಯಲ್ಲಿ ಬಿದ್ದರಲ್ಲ ಎನ್ನುವಂಥ ಗಾದೆ. ನಿಜವಾಗ್ಲೂ ಈ ಸಮಾಜದಲ್ಲಿ ಹೀಗೆ ನಡೀತಾ ಇದೆಯಾ? ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಹಗಿತಾ ಇರ್ತಾರೆ, ಗುಂಡಿಯನ್ನು ಹಗಿಯುವಂಥದ್ದು. ಅನೇಕ ಪ್ರಾಂತಗಳಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಗುಂಡಿಯನ್ನು ಏನ್ರಿ ಅಗಿದು ಅಗಿದು ತೋಡ್ತಾ ಇರ್ತಾರೆ. ಯಾರು ಗುಂಡಿಯನ್ನು ಅಗಿದು ತೋಡಿದ್ದಾರೋ ಅವರೇ ಬೀಳುವರು ಆ ಗುಂಡಿಯಲ್ಲಿ ಎನ್ನುವಂಥದ್ದು ಒಂದು ಗಾದೆ. ಇದು ನಿಜವಾಗ್ಲೂ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇದೆಯಾ ಅಥವಾ ಏನಾದರೂ ಕಲ್ಪನೆ ಕಥೆಯನ್ನು ಬರೆದಿದ್ದಾರಾ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿಗೆ, ಈ ಸಮಾಜದಲ್ಲಿ ನಾವು ಜನರಲ್ ಆಗಿ ಯೋಚನೆ ಮಾಡುವಾಗ ಅನೇಕರು ಯಾವುದೋ ಒಂದು ಮನೆಯನ್ನು ಕಟ್ಟುವಾಗ, ನೀರಿನ ಒಂದು ಟ್ಯಾಂಕಿಯನ್ನು ಏರ್ಪಾಟ್ ಮಾಡುವಾಗ ಗುಂಡಿಯನ್ನು ಅಗಿತಾ ಇರ್ತಾರೆ. ಹಾಗಾಗಿ ಯಾರು ಕೂಡ ಹಾಗೆ ಬಿದ್ದಿಲ್ಲ. ಎಲ್ಲೋ ಒಂದು ಕಡೆ ಬಿದ್ದ ಹಾಗೆ, ಎಲ್ಲೋ ಒಂದು ಕಡೆ ಮರಣ ಹೊಂದಿದ ಹಾಗೆ ನೋಡ್ತಾ ಇರ್ತೀವಿ. ಆದರೆ ಪ್ರತಿಯೊಬ್ಬರು ಗುಂಡಿ ತೋಡಿದವರೇನು ಬೀಳಲ್ಲ. ಈ ಗಾದೆಯಲ್ಲಿ ಇದ್ದಂಥ ಉದ್ದೇಶವೇನು? ಈ ಗಾದೆ ಪ್ರಕಾರ ನಡೆಯುತ್ತಾ? ಯಾರ ವಿಷಯದಲ್ಲಿ ಈ ಗಾದೆ ಬರೆಯಲ್ಪಟ್ಟಿದೆ? ಭೌತಿಕವಾಗಿ ನಾವು ನೋಡುವಂಥ ರೀತಿಯಲ್ಲಿ ಗುಂಡಿ ತೋಡೋದಕ್ಕೆ ಅಗಿತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಬರೆಯಲ್ಪಟ್ಟಿದೆಯಾ? ಆಲೋಚನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅದು ಅಲ್ಲ. ಇದರಲ್ಲಿ ಇನ್ನೊಂದು ವಾಕ್ಯ ಇದೆ ರೀ, 16ನೇ ವಚನ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಿದ ಕುಯುಕ್ತಿ, ಇದು ಮುಖ್ಯ. ಅಂದರೆ ಯಾರ ಮೇಲೆ ಕುಯುಕ್ತಿ ಇಟ್ಕೊಂಡು ಕುತಂತ್ರದಿಂದ, ದ್ವೇಷ, ಹಗೆಯಿಂದ ಒಂದು ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಯಾರ ಮೇಲೋ ದ್ವೇಷ ಇಟ್ಕೊಂಡಿರ್ತಾರಲ್ಲ, ಹಗೆ ಇಟ್ಕೊಂಡಿರ್ತಾರೆ ನೋಡಿ, ಅವರನ್ನು ನಾಶ ಮಾಡಬೇಕು, ಅವರನ್ನು ಇಲ್ಲದಂತೆ ಮಾಡಬೇಕು ಎಂಬುವಂಥ ಕುಯುಕ್ತಿಯಿಂದ ಯಾವುದೊಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಇದು ಒಂದು ಕಾಲದಲ್ಲಿ ಭಕ್ತರ ಮಧ್ಯದಲ್ಲಿ ಕೂಡ ನಡೆದಿದೆ. ಭಕ್ತರು ದೇವರ ಬಳಿಯಲ್ಲಿ ಒಳ್ಳೆ ರೀತಿಯಿಂದ ಹೆಸರು ಪಡೆದುಕೊಂಡು ಈ ಸಮಾಜದಲ್ಲಿ ನೀತಿವಂತರಾಗಿ, ಶ್ರೇಷ್ಠರಾಗಿ, ಕರುಣೆ ಉಳ್ಳವರಾಗಿ, ಜ್ಞಾನವಂತರಾಗಿ, ಬುದ್ಧಿವಂತರಾಗಿ ಜೀವಿಸುವಾಗ ಕೆಲವರು ಅವಿವೇಕಿಗಳು, ಅಜ್ಞಾನಿಗಳು ಅವರ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಕುಯುಕ್ತಿ ಮಾಡುವಂಥದ್ದು, ಕೊಂದಾಕಬೇಕು ಅಂತೇಳಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ದಾವೀದನನ್ನು ಕೊಂದಾಕಬೇಕು ಎಂಬುವಂಥ ಕುಯುಕ್ತಿ ಯಾರು ಮಾಡ್ತಾರೆ? ಅರಸನಾದ ಸೌಲನು ದಾವೀದನನ್ನು ಕೊಂದಾಕಬೇಕು ಅಂತೇಳಿ ಅನೇಕ ಸಾರಿ ಪ್ರಯತ್ನ ಮಾಡ್ತಾನೆ. ಎಷ್ಟು ಸಾರಿ ಪ್ರಯತ್ನ ಮಾಡಿದ್ದನೋ ಆ ಪ್ರಯತ್ನದಲ್ಲಿ ವಿಫಲವಾಗ್ತಾನೆ. ಯಾರು? ಸೌಲನು. ನಾಶ ತಂದುಕೊಳ್ತಾನೆ. ದಾವೀದನಿಗೆ ಜಯವಾಗುತ್ತೆ, ಸೌಲನಿಗೆ ಸೋಲು ಉಂಟಾಗುತ್ತೆ. ಅದೇ ಪ್ರಕಾರ ಎಸ್ತೇರ್ ಗ್ರಂಥದಲ್ಲಿ ಮೊರ್ದೆಕೈ, ಅಹಷ್ವೇರೋಷನು, ಎಸ್ತೇರು ರಾಣಿ, ಆಮಾನನು, ಇವ್ರ ಬಗ್ಗೆ ಅನೇಕ ಸಾರಿ ನಾವು ಓದಿರ್ತೀವಿ. ಇಲ್ಲಿ ಮೊರ್ದೆಕೈಯನ್ನು ಕೊಂದಾಕಬೇಕು ಎಂಬುವಂಥ ಕುತಂತ್ರ ಆಮಾನನು ಮಾಡ್ತಾನೆ. ಎರಡನೇದಾಗಿ ಮೊರ್ದೆಕೈಯನ್ನು
ಒಂದು ನೇಣುಗಂಬವನ್ನು ರೆಡಿ ಮಾಡಿ ಮೊರ್ದೆಕೈಯನ್ನು ಉರ್ಲಾಕಬೇಕು ಎಂಬುವಂಥ ಕುತಂತ್ರದಿಂದ ಸುಮಾರು ಒಂದು 50 ಮೊಳದ ಎತ್ತರವಾದಂಥ ಒಂದು ಕಂಬವನ್ನು ಏರ್ಪಾಟ್ ಮಾಡ್ತಾನೆ. ಯಾರು? ಆಮಾನನು, ಅಧಿಕಾರದಲ್ಲಿದ್ದಂಥ ಆಮಾನನು. ಏನಿಲ್ಲ, ಜಸ್ಟ್ ನಮಸ್ಕಾರ ಮಾಡಿಲ್ಲ ಅಂತೇಳಿ ಕುತಂತ್ರ ಮಾಡ್ತಾನೆ. ಕೊನೆಯದಾಗಿ ಆ ಕಂಬದಲ್ಲೇ ಅವನೇ ಸತ್ತೋಗ್ತಾನೆ. ಅವನಿಗೆ ಅಂಥ ತೀರ್ಪು ಬರುತ್ತೆ, ಅರಸನು ಇವನನ್ನು ಗಲ್ಲಿಗೇರಿಸ್ರಿ ಅಂತೇಳಿ. ಕುತಂತ್ರ ಅಂದರೆ ನೀತಿವಂತರ ಮೇಲೆ ಕುತಂತ್ರ, ಭಕ್ತರ ಮೇಲೆ ಕುತಂತ್ರ ಮಾಡಿ ಏನೋ ಮಾಡಬೇಕು ಅಂತೇಳಿ ಕೆಲವರು ಕುಯುಕ್ತಿಯಿಂದ, ದುರ್ಬುದ್ಧಿಯಿಂದ, ದ್ವೇಷದಿಂದ, ಹಗೆದಿಂದ ಇಂಥ ಕುತಂತ್ರ ಮಾಡ್ತಾರೆ. ಯಾವ ಕುತಂತ್ರ ಮಾಡಿದ್ದಾರೋ ಅದು ಅವ್ರಿಗೇನೆ ಏನ್ರಿ ನಾಶ ತರುವಂಥದ್ದು ನೋಡ್ತೀವಿ ಪ್ರಿಯರೇ ಈ ಒಂದು ಸಮಾಜದಲ್ಲಿ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ಯಾರು ಅಗಿದು ಗುಂಡಿಯನ್ನು ತೋಡ್ತಾರೋ ಆ ಗುಂಡಿಯಲ್ಲಿ ಅವನೇ ಬೀಳುವನು ಅಂದರೆ ಕುಯುಕ್ತಿ ಮಾಡಿ ಇನ್ನೊಬ್ಬರನ್ನ ಮೋಸ ಮಾಡಬೇಕು, ನಾಶ ಮಾಡಬೇಕು, ಕೊಂದಾಕಬೇಕು, ಹಾಳು ಮಾಡಬೇಕು ಎಂಬಂಥ ಕುತಂತ್ರದಿಂದ, ಕುಯುಕ್ತಿಯಿಂದ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನಿಗೆ ಅವರೇ ನಾಶವಾಗ್ತಾರೆ. ಅದೇ ಪ್ರಕಾರ ದಾನಿಯೇಲನ ವಿಷಯದಲ್ಲಿ ಕೂಡ ಹಾಗೇನೇ ನಡೆಯುತ್ತೆ. ದಾನಿಯೇಲನ ವಿಷಯದಲ್ಲಿ ಏನು ನಡೆಯುತ್ತೆ? ಒಂದು ಉನ್ನತವಾದಂಥ ಅಧಿಕಾರದಲ್ಲಿರ್ತಾನೆ, ಒಳ್ಳೆ ಭಕ್ತನು. ದಾನಿಯೇಲನ ಮೂಲಕ ಸಮಾಜಕ್ಕೆ ಒಳ್ಳೆಯದಿದೆ, ನೆಮ್ಮದಿ ಇದೆ, ಸಮಾಧಾನ ಇದೆ. ಚಕ್ರವರ್ತಿ ಕೂಡ ಸಮಾಧಾನ ಇದೆ. ಆತನ ಮೂಲಕ ಯಾರಿಗೂ ಕೆಟ್ಟದಿಲ್ಲ, ಆತನ ಮೂಲಕ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಆದರೆ ಇನ್ನು ಕೆಲವರು ಇರ್ತಾರಲ್ಲ ಕುತಂತ್ರದಲ್ಲಿ, ಈ ದಾನಿಯೇಲನಲ್ಲಿ ಇರೋದರಿಂದ ಅವ್ರಿಗೆ ಈ ಲೋಕದಲ್ಲಿ ಈ ಲಂಚವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಮೋಸ ಮಾಡೋಕ್ಕಾಗ್ತಾ ಇಲ್ಲ ಈ ದಾನಿಯೇಲ ಇರುವುದರಿಂದ. ಯಾಕೆಂದರೆ ಮೋಸ ಮಾಡಿ, ಲಂಚ ತೆಗೆದುಕೊಂಡು, ಅನ್ಯಾಯ ಮಾಡಿ, ದಬ್ಬಾಳಿಕೆ ಮಾಡಿ ಜನರ ಬಳಿಯಲ್ಲಿ ಆಳ್ವಿಕೆ ಮಾಡುವಂಥವ್ರು. ದಾನಿಯೇಲನಿರುವುದರಿಂದ ಅಂಥ ದಬ್ಬಾಳಿಕೆ ನಡೀತಾ ಇಲ್ಲ, ಅಂಥ ಮೋಸ ನಡೀತಾ ಇಲ್ಲ, ಅನ್ಯಾಯ ನಡೀತಾ ಇಲ್ಲ. ಈ ದಾನಿಯೇಲನನ್ನು ಕೊಂದಾಕಿದರೆ ಹೇಗಿರುತ್ತೆ? ಈ ದಾನಿಯೇಲನನ್ನು ಈ ಅಧಿಕಾರದಿಂದ ತೊಲಗಾಕಿದರೆ ಹೇಗಿರುತ್ತೆ ಅಂತ ಹೇಳಿ ಕುಯುಕ್ತಿಯಿಂದ ರಾಜನ ಬಳಿಯಲ್ಲಿ ಒಂದು ಆಜ್ಞೆಯನ್ನು ತಗೊಂಡೋಗ್ತಾರೆ. ರಾಜನೇ ಸುಮಾರು ಒಂದು ತಿಂಗಳವರೆಗೆ ನಿನ್ನನ್ನು ಬಿಟ್ಟು ಯಾರಿಗೂ, ಯಾವ ದೇವರುಗಳಿಗೂ ಪ್ರಾರ್ಥನೆ ಮಾಡಿಕೊಡುದು, ಯಾವ ದೇವರುಗಳಿಗೂ ವಿಜ್ಞಾಪನೆ ಮಾಡಿಕೊಡುದು, ನಿನ್ನನ್ನೇ ಆರಾಧಿಸಬೇಕು, ನಿನ್ನನ್ನೇ ಪ್ರಾರ್ಥಿಸಬೇಕು 1 ತಿಂಗಳವರೆಗೆ. ಒಂದು ವೇಳೆ ಬೇರೆ ಯಾರಾದರೂ ಬೇರೆ ದೇವರುಗಳಿಗೆ, ದೇವತೆಗಳಿಗೆ, ಇನ್ನೊಬ್ಬರಿಗೆ ಯಾರಿಗಾದರೂ ನಮಸ್ಕಾರ ಮಾಡುವಂಥದ್ದು ನೋಡಿದರೆ ಅವನಿಗೆ ಕಠಿಣವಾದ ಒಂದು ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ ಗೊತ್ತಾ? ಸಿಂಹದ ಗವಿಯಲ್ಲಿ ಆಗ್ಬಿಡ್ಬೇಕು ಇವನನ್ನು. ನಿಮ್ಮ ಮಾತಿಗೆ ವಿಧೇಯರಾಗದೆ ಹೋದರೆ, ನಿಮ್ಮ ಆಜ್ಞೆಗಳಿಗೆ ತಲೆ ಬಾಗಿಸದೆ ಹೋದರೆ ಅಂಥವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು, ಕೊಂದಾಕಬೇಕು ಎಂಬುವಂಥ ಆಜ್ಞೆಯನ್ನು ತರ್ತಾರೆ. ಯಾರು? ದಾನಿಯೇಲನ ಜೊತೆಯಲ್ಲಿ ಇದ್ದಂಥ ಇನ್ನು ಕೆಲವರು ಅಧಿಕಾರಿಗಳು. ಅರಸನ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿದಾಗ ಆ ಅರಸನು ಕೂಡ ಒಪ್ಪಿಕೊಳ್ತಾನೆ. ಎಲ್ಲಿರುತ್ತೆ ಆ ಮಾತು? ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನೋಡಿದರೆ ಕೆಲವು ವಿಷಯಗಳು ಗೊತ್ತಾಗತ್ತೆ ಏನ್ರಿ. ದರ್ಯಾವೇಶನು ತನ್ನ ರಾಜ್ಯ ಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು, ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ಅಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯ ಅಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಾಮರ್ಥ್ಯ ನೆನೆಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯ ಅಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯ ಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು.
ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಏನ್ರಿ, ದಾನಿಯೇಲನಿಗೆ ಕೆಲವರು ಶತ್ರುಗಳಿದ್ದಾರೆ. ಆ ಶತ್ರುಗಳೇ ಹೇಳುವಂಥ ಮಾತೇನು ಗೊತ್ತಾ, ಈ ದಾನಿಯೇಲನಲ್ಲಿ ಯಾವ ತಪ್ಪು ಸಿಗ್ತಾ ಇಲ್ಲ, ಒಟ್ಟಿನಲ್ಲಿ ಈ ಮನುಷ್ಯನನ್ನು ತಪ್ಪಿನಲ್ಲಿ ಸಿಗಾಕ್ಸ್ಬೇಕು. ಹುಡುಕಿರಿ ಅಂದಾಗ ಯಾವ ತಪ್ಪು ಇಲ್ಲ ಆ ಮನುಷ್ಯನಲ್ಲಿ. ಯಾವ ತಪ್ಪು? ಹಣದ ವಿಷಯದಲ್ಲ, ಲೆಕ್ಕಪತ್ರಗಳ ವಿಷಯದಲ್ಲ, ಪರ್ಫೆಕ್ಟ್ ಆಗಿದ್ದಾನೆ. ಲೆಕ್ಕಪತ್ರಗಳಲ್ಲಿ ಯಾವ ತಪ್ಪಿಲ್ಲ. ಆತನ ಪರಿಪಾಲನೆ ಅದ್ಭುತವಾಗಿದೆ. ಎಲ್ಲಿ ತಪ್ಪು ಸಿಗ್ತಾ ಇಲ್ಲ. ಮತ್ತೇನು ಮಾಡೋಣ? ಈ ಮನುಷ್ಯನನ್ನು ತಪ್ಪಿನಲ್ಲಿ ಸಿಗಾಕ್ಸ್ಬೇಕಾದ್ರೆ ಒಂದೇ ಒಂದು ಕಡೆ ಸಿಗ್ತಾನೆ. ಎಲ್ಲಿ ಗೊತ್ತಾ? ಈ ಮನುಷ್ಯನು ಯೆಹೂದ್ಯನು, ಯೆಹೋ ದೇವರನ್ನು ಪ್ರಾರ್ಥಿಸ್ತಾನೆ, ಖಂಡಿತವಾಗಿ ಪ್ರಾರ್ಥಿಸ್ತಾನೆ. ನಾವು ಏನು ಆಜ್ಞೆ ಕೊಟ್ಟರೂ ಪ್ರಾರ್ಥಿಸ್ತಾನೆ. ಮರಣದಂಡನೇನು ಅಂತ ತೀರ್ಪು ಮಾಡಿದ್ರೂ ಕೂಡ ಪ್ರಾರ್ಥಿಸ್ತಾನೆ. ಈ ವಿಷಯದಲ್ಲಿ ಸಿಕ್ಕಾಕೊಳ್ತಾನೆ. ಹೇಗೆ? ನಾವು ಅರಸನ ಬಳಿಯಲ್ಲಿ ಹೋಗಿ ಒಂದು ಆಜ್ಞೆಯನ್ನು ತರೋಣ. ಎಂಥ ಆಜ್ಞೆ ತರೋಣ? ಕುತಂತ್ರದಿಂದ ಅರಸನೇ 30 ದಿನಗಳವರೆಗೆ ನಿನ್ನನ್ನೇ ಪ್ರಾರ್ಥಿಸ್ಬೇಕು. ಯಾರಾದರೂ ಪರವಾಗಿಲ್ಲ, ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡವರಾದರೂ ಪರವಾಗಿಲ್ಲ, ಅಧಿಕಾರಿಗಳು ಯಾರಾದರೂ ಪರವಾಗಿಲ್ಲ, ನಿನ್ನನ್ನೇ ಪ್ರಾರ್ಥಿಸಬೇಕು. ನಿನ್ನ ಬಳಿಯಲ್ಲಿ ಬಂದು ವಿಜ್ಞಾಪನೆ ಮಾಡಬೇಕು. ಅದೇ ಹೇಳ್ತಾರೆ ನೋಡಿ, 4ನೇ ವಚನ. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಮನುಷ್ಯರು ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಯಾವುದರಲ್ಲಿ ನಮಗೆ ಅವಕಾಶ ಸಿಗಲ್ಲ. ಇವರು ಧರ್ಮಾತ್ಮನು, ಇವನು ಒಳ್ಳೆಯವನು, ಇವನು ಶ್ರೇಷ್ಠನು, ಯಾವ ತಪ್ಪು ಮಾಡಲ್ಲ, ಯಾವ ತಪ್ಪು ಇವನಲ್ಲಿ ಸಿಗಲ್ಲ. ಮತ್ತೇನು ಮಾಡೋಣ? ಈ ಮನುಷ್ಯನನ್ನು ತಪ್ಪಿಡಿಬೇಕಾದರೆ ದೇವರ ವಿಷಯದಲ್ಲಿ ತಪ್ಪಿಡಿಬೋದು. ದೇವರ ವಿಷಯದಲ್ಲಿ ಹೇಗಿಡಿಬೋದು? ರಾಜನ ಬಳಿಯಲ್ಲಿ ಈ ಒಂದು ಆಜ್ಞೆ ನೋಡಿ. ಒಂದು ಸಾರಿ 6ನೇ ವಚನ. ಹೀಗೆ ಆ ಮುಖ್ಯ ಅಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದರ್ಯಾವೇಶನೇ, ಚಿರಂಜೀವಿಯಾಗಿರು, ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲಪಡಬೇಕು ಎಂದು ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಟೋಟಲ್ ಎಲ್ಲ ಅರಸರು, ಎಷ್ಟು ಮಂದಿ ಅರಸರಿದ್ದಾರೋ, ಅರಸರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಯೋಚನೆ ಮಾಡಿದ್ದಾರೆ. 1 ತಿಂಗಳವರೆಗೆ ಯಾವ ದೇವರನ್ನು, ಯಾವ ದೇವತೆಗಳನ್ನು, ಯಾವ ಮನುಷ್ಯರನ್ನು ಆರಾಧಿಸಬಾರ್ದು, ಬೇಡಬಾರ್ದು. ಮತ್ತೇನು? ನಿಮ್ಮನ್ನೇ ಬೇಡಬೇಕು ಅಂತೇಳಿ ಈ ಒಂದು ಆಜ್ಞೆಯನ್ನು ನಾವು ಏರ್ಪಾಟ್ ಮಾಡಿದ್ದೀವಿ. ಇದಕ್ಕೆ ನೀವು ಸೈನ್ ಹಾಕಬೇಕು. ಈ ಒಂದು ಆಜ್ಞೆಯನ್ನು ಎಲ್ಲ ಒಂದು ದೇಶಗಳಿಗೆ ಹೊರಡಿಸ್ತೀವಿ. ಖಂಡಿತವಾಗಿ ಇದು ಪ್ರತಿಯೊಬ್ಬರು ಪಾಲಿಸಬೇಕು. ಒಂದು ವೇಳೆ ಪಾಲಿಸದೆ ಹೋದರೆ ಅವರನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಎಂಬಂಥ ಆಜ್ಞೆ. ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇತ್ಯರ ಮತ್ತು ಪಾರಸೀರ ಎಂದಿಗೂ ರದ್ದಾಗದ ಧರ್ಮವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಕ್ಷಾರ ಮಾಡು ಎಂದು ಭಿನ್ನಯಿಸಲು ರಾಜನಾದ ದರ್ಯಾವೇಶನು ಆ ನಿಬಂಧನ ಶಾಸನಕ್ಕೆ ರುಜು ಹಾಕಿದನು. ಈ ವಿಷಯ ದಾನಿಯೇಲನಿಗೆ ಗೊತ್ತಾಗುತ್ತೆ ಇದು ಕುತಂತ್ರದಿಂದ ಮಾಡಿರುವಂಥ ಕಾರ್ಯ ಅಂತೇಳಿ. ದಾನಿಯೇಲನು ಪ್ರತಿನಿತ್ಯ ಹೇಗೆ ಪ್ರಾರ್ಥನೆ ಮಾಡಬೇಕು ಹಾಗೇನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರತಿನಿತ್ಯ ಹೇಗೆ ಪ್ರಾರ್ಥನೆ ಮಾಡಬೇಕು ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವಾಗ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಸೀದಾ ಬಂದ್ಬಿಡ್ತಾರೆ. ಇವರು ನೋಡ್ತಾರೆ, ಆತನು ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿರ್ತಾನೆ. ಪ್ರಾರ್ಥನೆಯಲ್ಲಿ ಕೂತ್ಕೊಂಡಂಥ ಆತನನ್ನು ಕರೆದುಕೊಂಡು ಹೋಗ್ತಾರೆ. ರಾಜನೇ,
ಒಂದು ಆಜ್ಞೆ ತಂದಿದ್ದೀವಲ್ಲ, ಏನಾಜ್ಞೆ? 30 ದಿನಗಳವರೆಗೆ ಯಾರು ಕೂಡ ಪ್ರಾರ್ಥನೆ ಮಾಡಿಕೊಡ್ದು, ಯಾವ ದೇವರ ಬಳಿಯಲ್ಲಿ ಯಾವ ಮನುಷ್ಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ದು, ಬೇಡಬಾರ್ದು ಅಂತ ನಾವು ಹೇಳಿದ್ದೀವಲ್ಲ. ಈ ಮನುಷ್ಯನು ತನ್ನ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಅದಕ್ಕೆ ಆಜ್ಞೆಗಳ ಪ್ರಕಾರ ಏನು ಮಾಡಬೇಕು? ಈತನನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು, ಸಿಂಹದ ಗವಿಯಲ್ಲಿ ಹಾಕಬೇಕು ಈತನನ್ನು ಅಂತ ಹೇಳಿದಾಗ ಆಯಿತು. ಅರಸನು ದುಃಖ ಪಡ್ತಾನೆ, ಅಯ್ಯೋ ಅಂತ ಬಾಧೆ ಪಡ್ತಾನೆ. ಕೊನೆಯದಾಗಿ ಇನ್ನು ಒಪ್ಕೊಳ್ಳೇಬೇಕು, ಖಂಡಿತವಾಗಿ ಒಪ್ಪಿಕೊಳ್ಳೇಬೇಕು. ಅವ್ರ ಮಧ್ಯದಲ್ಲಿ ಒಪ್ಕೊಂಡಿದ್ದಾನೆ. ದಾನಿಯೇಲನ ಸೀದಾ ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಸಿಂಹದ ಗವಿಯಲ್ಲಿ ಹಾಕಿದ ಮೇಲೆ ದಾನಿಯೇಲನು ಭಕ್ತನು. ದೇವರ ಆಜ್ಞೆ ಬರುತ್ತೆ ಸಿಂಹಗಳಿಗೆ, ಇದ್ದರೂ ಕೂಡ ಸಿಂಹಗಳು ಏನೂ ಮಾಡಲ್ಲ ಪ್ರಿಯರೇ. ದೇವರ ಅಪ್ಪಣೆಯನ್ನು ಪಡ್ಕೊಳ್ತವೆ ಸಿಂಹಗಳು. ಹಾಗೇನಾಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಏನ್ರಿ ಎದ್ದು ಬರ್ತಾನೆ, ಅರಸನ ಎದ್ದು ಬರ್ತಾನೆ. ಏನಪ್ಪ ದಾನಿಯೇಲನೇ, ನಿನ್ನ ದೇವ್ರು ನಿನ್ನನ್ನು ಕಾಪಾಡಿದನ? ಯಾಕೆಂದರೆ ದರ್ಯಾವೇಶನಿಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ರೀ. ರಾತ್ರಿ ಎಲ್ಲ ಕೊರಗ್ತಾ ಇರ್ತಾನೆ, ಏನಾಯಿತು, ಯಾಕೆ ಹಿಂಗಾಯಿತು ಅಂತೇಳಿ ಕಂಗಲಾಗ್ತಾ ಇರ್ತಾನೆ. ಬೆಳಗ್ಗೆ ಬಂದು ನೋಡಿದ ತಕ್ಷಣ ದಾನಿಯೇಲನ ಬಳಿಗೆ ಹೋಗ್ತಾನೆ, ಅಂದರೆ ಸಿಂಹದ ಗವಿ ಬಳಿಯಲ್ಲಿ ಹೋಗ್ತಾನೆ. ದಾನಿಯೇಲನೇ, ದೇವ್ರು ನಿನ್ನನ್ನು ಕಾಪಾಡಿದ್ದಾನ ಅಂದಾಗ ಅಲ್ಲಿಂದ ಆ ಗವಿಯಿಂದ ಸ್ವರ ಬರುತ್ತೆ. ಏನು ಸ್ವರ ಬರುತ್ತೆ ನೋಡಿ ಒಂದ್ಸರಿ. 6ನೇ ಅಧ್ಯಾಯ 20ನೇ ವಚನ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು, ಯಾರು? ಅರಸನು ಬಂದು, ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು ದಾನಿಯೇಲನು, ರಾಜನೇ, ಅರಸೇ, ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ತಂದೆಯಾದ ದೇವರು ನನ್ನನ್ನು ಕಾಪಾಡಿದ್ದಾನೆ, ತನ್ನ ದೂತರನ್ನು ಕಳಿಸ್ಕೊಟ್ಟು ಕಾಪಾಡಿದ್ದಾನೆ. ರಾಜನೇ, ನೀನು ಚಿರಂಜೀವಿಯಾಗಿರು, ಸಂತೋಷವಾಗಿರು ಅಂತ ಹೇಳಿದಾಗ ಅವಾಗ ದಾನಿಯೇಲನನ್ನು ಸಿಂಹದ ಗವಿಯಿಂದ ಹೊರಗಡೆ ಬರಮಾಡಿಸ್ತಾರೆ. ದಾನಿಯೇಲನನ್ನು ಸಿಂಹದ ಗವಿಯಿಂದ ಹೊರಗಡೆ ಬರಮಾಡಿದ ಮೇಲೆ ಯಾರು ಕುತಂತ್ರ ಮಾಡಿದ್ದಾರೋ, ಕುಯುಕ್ತಿಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೋ, ಅವಾಗ ಅವ್ರು ಯಾರ್ಯಾರು, ಅವರನ್ನು, ಅವರ ಕುಟುಂಬವನ್ನು, ಅವರ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಕರೆಸಿದ ಮೇಲೆ ಅವರೆಲ್ಲರನ್ನು ಸಿಂಹದ ಗವಿಯಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ ನೋಡಿ. 23. ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆ ಎತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸೆ ಬಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು, ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು. ಅನೇಕ ಸಿಂಹಗಳಿರ್ತಾವಲ್ಲ ಒಳಗಡೆ ಗವಿಯಲ್ಲಿ, ಅನೇಕ ಸಿಂಹಗಳು ಕಾದುಕೊಂಡಿವೆ. ಹಾಕಿದ ತಕ್ಷಣ ಚೂರು ಚೂರು ಮಾಡಿದೆ ಅಂತ ಸಿಂಹಗಳು. ದೇವರ ಅಪ್ಪಣೆ. ಅಂದರೆ ಈ ಕುತಂತ್ರ ಯಾತಕ್ಕಾಗಿ? ದಾನಿಯೇಲನು ಎಂಬುವಂಥ ಭಕ್ತನ ಮೇಲೆ ಈ ಕುತಂತ್ರ ಮಾಡ್ತಾರೆ. ಯಾರು? ಕೆಲವರು ಅಧಿಕಾರಿಗಳು. ಕುತಂತ್ರ. ಆ ಕುತಂತ್ರವನ್ನು ಯಾರು ಮಾಡಿದ್ದಾರೋ, ಯಾರು ಕುಯುಕ್ತಿಯಿಂದ ಈ ಒಂದು ಪ್ಲಾನ್ ಕೊಟ್ಟಿದ್ದಾರೋ, ಆ ಪ್ಲಾನ್ ಪ್ರಕಾರ, ಆ ಕುಯುಕ್ತಿ ಪ್ರಕಾರ ಅವರೇ ನಾಶನವನ್ನು ತಂದುಕೊಳ್ತಾರೆ. ಕೀರ್ತನೆ ಗ್ರಂಥದಲ್ಲೇ ನೋಡಿದೀವಲ್ವಾ, ಅಗಿದು ಅಗಿದು ಕುಣಿಯನ್ನು ಯಾರು ತೋಡ್ತಾರೋ ಅವನೇ ಆ ಕುಣಿಯಲ್ಲಿ ಬೀಳುವನು ಎಂಬ ಗಾದೆ. ಅಂದರೆ ಯಾರು ಕುಯುಕ್ತಿ ಮಾಡ್ತಾರೋ ಭಕ್ತರ ಮೇಲೆ, ನೀತಿವಂತರ ಮೇಲೆ, ಇನ್ನೊಬ್ಬರ ಮೇಲೆ ಕುಯುಕ್ತಿಯಿಂದ ಕಾರ್ಯ ಮಾಡ್ತಾರೋ, ಮೋಸ ಮಾಡ್ತಾರೋ, ದ್ವೇಷ ಇಟ್ಕೊಂಡು ಅವರೇ ಈ ಒಂದು ನಾಶನವನ್ನು ತಂದುಕೊಳ್ತಾರೆ ಎನ್ನುವಂಥ ಮಾತನ್ನು. ಇಂಥದ್ದು ನಮ್ಮ ಸಮಾಜದಲ್ಲಿ ಕೂಡ ನಡೆಯುತ್ತೆ. ನೀತಿವಂತರನ್ನ ಖಂಡಿತವಾಗಿ ದೇವರು ಕಾಪಾಡ್ತಾರೆ. ಒಂದು ವೇಳೆ ಪರೀಕ್ಷೆ ನಡೆಯುವಂಥ ಕಾಲದಲ್ಲಿ ದೇವರು ನೋಡ್ತಾರೆ,
ಆದರೆ ನೀತಿವಂತರ ಮೇಲೆ ಯಾರಾದರೂ ದ್ವೇಷ ಹಾಗೆ ಇಟ್ಕೊಂಡು ಏನಾದರೂ ಕೊಂದಾಗಬೇಕು ಅಂತೇಳಿ ಮೋಸ ಮಾಡಬೇಕಂತೇಳಿ ಮಾಡ್ತಾರೋ ಅವ್ರು ಖಂಡಿತವಾಗಿ ನೆರವೇರುತ್ತೆ ಪ್ರಿಯರೇ. ದೇವರು ಬಿಡಲ್ಲ ರೀ. ಇಂಥ ಬಹಳ ನನ್ನ ಜೀವನದಲ್ಲಿ ಕೂಡ ನಾನು ನೋಡಿದ್ದೀನಿ. ಹೌದು ಪ್ರಿಯರೇ, ಕೆಲವರು ಅಂದರೆ ನಿಜವಾಗ್ಲೂ ಯಾರು ಭಕ್ತರು ಇರ್ತಾರೋ, ಯಥಾರ್ಥವಾಗಿ ಯಾರು ನಡೀತಾರೋ ಖಂಡಿತವಾಗಿ ಅವರ ಮೇಲೆ ದೇವರ ಕೃಪೆ ಇರುತ್ತೆ, ದೇವರ ಕನಿಕರ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಈಗ ಪ್ರತಿ ಭಕ್ತರಿಗೆ ಆಶೀರ್ವಾದ ಬರಬೇಕು ಅಂದಾಗ ನಾವು ಏನು ಮಾಡಬೇಕು? ಯಾರ ಮೇಲೆ ದ್ವೇಷ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಯಾರ ಮೇಲೆ ದ್ವೇಷ ಇಟ್ಕೊಳ್ಬೇಡಿ. ಮುಯಿಗೆ ಮುಯಿ ತೀರಿಸುವಂಥ ಕೆಲಸ ನನ್ನ ಕೆಲಸ ಮಕ್ಕಳಿರ, ನಿಮ್ಮ ಕೆಲಸ ಅಲ್ಲ. ನೀವೇನು ಮಾಡ್ತೀರಾ? ಶತ್ರುಗಳಿದ್ದರೂ ಕೂಡ ಅವ್ರಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ, ಅವರು ಒಳ್ಳೆಯದನ್ನೇ ಮಾಡಿ. ಮುಯಿಗೆ ಮುಯಿ ತೀರಿಸುವ ಕೆಲಸ ನನ್ನ ಕೆಲಸ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 12ನೇ ಅಧ್ಯಾಯ 17ನೇ ವಚನದಿಂದ ನೋಡಿ ಪ್ರಿಯರೇ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ಅದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆಯಲ್ಲ. ಯಾರಾದರೂ ವೈರಿಗಳಿದ್ದಾರಾ? ಆ ವೈರಿಗಳಿಗೋಸ್ಕರ ಏನು ಮಾಡ್ತೀರಾ? ಪ್ರಾರ್ಥನೆ ಮಾಡಿ. ಒಂದು ವೇಳೆ ವೈರಿಗಳು ಹಸಿದಿದ್ದರೆ ಅವನಿಗೊಂದು ತುತ್ತು ಊಟ ಕೊಡಿ, ನೀರು ಕೊಡಿ, ಕೈಲಾದರೆ ಒಳ್ಳೆಯದನ್ನು ಮಾಡಿ. ನೀವು ಒಳ್ಳೆಯದನ್ನೇ ಮಾಡಬೇಕು. ನೀವು ಶತ್ರುಗಳಿದ್ದಾರಾ? ಒಳ್ಳೆಯದನ್ನು ಮಾಡಿ. ನೀವು ಮುಯಿಗೆ ಮುಯಿ ತೀರಿಸುವ ಕೆಲಸ ಅದು ನನ್ನ ಕೆಲಸ, ನಾನು ನೋಡ್ಕೊಳ್ತೀನಂತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ದಾವೀದನ ವಿಷಯದಲ್ಲಿ ಸೌಲನು ಕುಯುಕ್ತಿಯಿಂದ ನಡ್ಕೊಂಡಾಗ ಸೌಲನಿಗೆ ಪನಿಷ್ಮೆಂಟ್ ಬರುತ್ತೆ. ದಾನಿಯೇಲನ ವಿಷಯದಲ್ಲಿ ಅವ್ರ ಜೊತೆಯಲ್ಲಿದ್ದಂಥ ಅಧಿಕಾರಿಗಳು ಕುಯುಕ್ತಿಯಿಂದ ಕುತಂತ್ರದಿಂದ ನಡ್ಕೊಂಡಾಗ ಅವರಿಗೂ ದಂಡನೆ ಬರುತ್ತೆ ಪ್ರೇರೆ. ಯಾರು ತೋಡಿದ ಅಂದರೆ ಯಾರು ಅಗಿದು ಕುಣಿಯನ್ನು ತೋಡಿದ್ದಾರೋ ಇನ್ನೊಬ್ಬರನ್ನ ಮೋಸ ಮಾಡೋದಕ್ಕೆ, ಆ ಕುಣಿಯಲ್ಲಿ ಅವರೇ ಬೀಳ್ತಾರೆ ಎನ್ನುವಂಥ ಗಾದೆ ಇದು ನೆರವೇರ್ತಾ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಅಂದರೆ ಭಕ್ತರು, ನೀತಿವಂತರು ಯಥಾರ್ಥವಾಗಿ ನಾವು ಜೀವಿಸಬೇಕು. ಯಾರ ಮೇಲೆ ದ್ವೇಷ ಬೇಡ, ಯಾರ ಮೇಲೆ ಹಗೆ ಬೇಡ, ಯಾರ ಮೇಲೆ ಕುತಂತ್ರ ಬೇಡ. ದೇವರಿಗೆ ಒಳಪಡೋಣ, ಎಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ಆಗ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಇದ್ದದರಲ್ಲಿ ತೃಪ್ತಿ ಪಡೋಣ ಪ್ರಿಯರೇ. ಸತ್ತರೆ ನಿತ್ಯ ಜೀವ ಸಿಗುತ್ತೆ, ಪರಲೋಕ ಸಿಗುತ್ತೆ. ಅದು ಪ್ರಾಮುಖ್ಯವಾದದ್ದು. ಅಂಥ ಉನ್ನತವಾದಂಥದ್ದು ನಾವು ಪಡ್ಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ಮಹೋನ್ನತನೇ, ಮಹಾಪರಿಶುದ್ಧನಾದಂಥ ನಮ್ಮ ತಂದೆಯೇ, ಆರೋಗ್ಯದಾಯಕನಾದ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ನಿಮ್ಮ ಆರಾಧನೆಯಲ್ಲಿ, ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕಷ್ಟದಲ್ಲಿ, ಬಾಧೆಯಲ್ಲಿ, ಅನಾರೋಗ್ಯದಲ್ಲಿ ಇದ್ದಂಥ ಮಕ್ಕಳನ್ನು ಮುಟ್ಟಿ ತಂದೆ ಸಹಾಯ ಮಾಡಿ ತಂದೆ. ನಿಮ್ಮೊಂದು ಸೇವೆಯಲ್ಲಿ, ನಿಮ್ಮೊಂದು ಪ್ರಾರ್ಥನೆಯಲ್ಲಿ ನಿರಂತರ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.